ಅಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಅಂಡ್ ಈ ಸಿನಿಮಾ ಮಾಡಿದ್ಮೇಲೆ ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಾ ಬಂದ್ಮೇಲೆ ಇದು ಸುಮಾರು ಆಯ್ತಾ ಅಂತ. ಅಂಡ್ ನಾನು ಇವರ ಮೊದಲ ಚಾಯ್ಸ್ ಆಗಿರ್ಲಿಲ್ಲ, ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ ಅಂಡ್ ನಾನು ಟೆಕ್ನಿಷಿಯನ್ ಫಸ್ಟ್. ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೆನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳಲ್ಲಿ ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನ ಕಲ್ತವ್ರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ. ನೋಡಿ ಸರ್, ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಶ್ಯೂ ಇದಾಗಿದೆ ನೋಡಿದ್ರಲ್ವಾ. ಇಟ್ಸ್ ಸೋ ಸ್ಯಾಡ್, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಕ್ಕಿಲ್ಲ ಅಂದ್ರೆ ನಾನು ಒಂದ್ಸಲ ಕುತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ, ಮನುಷ್ಯತ್ವ ಇಂಪಾರ್ಟೆಂಟ್. ಹಾಗೆ ಮಾತಾಡಿದ್ರೆ ನಾವು ಮಾತಾಡ್ಬೋದು ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್, ದಿಸ್ ಇಸ್ ಸೋ ಸ್ಯಾಡ್. ಸರ್ ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಂದೊಬ್ಬಂದ ಸಿನಿಮಾ ಸರ್, ಆ ಹುಡುಗಿ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗ್ ಕಾಣಿಸ್ತಾರೆ ಮಿತ್ರ ಸರ್? ಎಂತ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ ಸರ್? ಅವ್ರು ಎಷ್ಟು ಜೀವನ ನೋಡಿದ್ದಾರೆ. ಏನ್ ಸರ್ ಅವ್ರಿಗೆ ಎಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರದ್ದು ಹೆಸರಿದೆಯಾ ಸರ್ ಪೋಸ್ಟಲ್ಲಿ? ದಿಸ್ ಇಸ್ ಸೋ ಅನ್ಫಾರ್ಚುನೇಟ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಸರ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ದಿಸ್ ಇಸ್ ತುಂಬಾ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ. ಒಂದು ಕಾರಣ ಇದು ಕೂಡ. ಯಾಕಂದ್ರೆ ನಾವು ಕೊಲಾಬರೇಷನ್ ಇಲ್ಲ ಸರ್. ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗಿ ಬೆಳೆದ. ಮಿತ್ರ ಸರ್ಗೆ ಏನಾದ್ರು ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವ್ರ ಹತ್ರ ಕಿತ್ಕೊಂಡು ನಾನು ಏನ್ ಸರ್ಗೆ ಸರ್, ನನಗೆ ಈ ಸಿನಿಮಾದಲ್ಲಾಗ್ಲಿ ಮುಂದೇನೋ ಹಿಂದೇನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನಗೆ ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರಂ ಸೋ ಅಲ್ಲಿ ಕಾಮಿಡಿಯಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬೆಳಬೇಕು ಅಂತ ನಾನು ಭಾವಿಸ್ತೀನಿ.